ನಿಮ್ಮ ತಂದೆ ತಾಯಿ ಬಳಿ ಇಂತಹ ವಿಷಯಗಳನ್ನು ಹಂಚಿಕೊಳ್ಳದೇ ಇರೋದು ಉತ್ತಮ. ಬಹಳಷ್ಟು ಜನರಿಗೆ ತಮ್ಮ ಹೆತ್ತವರ ಜೊತೆ ಕೆಲವೊಂದು ವಿಷಯಗಳನ್ನು ಚರ್ಚಿಸುವುದು, ಹಂಚಿಕೊಳ್ಳೋದು ಅಂದರೆ ತುಂಬ ಇಷ್ಟ. ಆದರೆ ಇದೇ ಗುಣ ಮುಂದೆ ತೊಂದರೆನೂ ಆಗಬಹುದು. ಹಾಗಾಗಿ ಇಂತಹ ತೊಂದರೆಗಳಿಂದ ತಪ್ಪಿಸಲು ನೀವು ನಿಮ್ಮ ಹೆತ್ತವರ ಜೊತೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಬಾರ್ದು. ನಿಮ್ಮ ಪ್ರೀತಿಯ ಬಗ್ಗೆ ಪೋಷಕರ ಜೊತೆ ಹಂಚಿಕೊಳ್ಳೋದು ಖುಷಿ ವಿಚಾರ ಅನಿಸಿದ್ರೂ ನೀವು ಮತ್ತು ನೀವು ಪ್ರೀತಿಸ್ತಾ ಇರೋ ವ್ಯಕ್ತಿ ಜೊತೆ ಒಳ್ಳೆ ಕಮಿಟ್ಮೆಂಟ್ ಹಂತಕ್ಕೆ ಬರೋ ತನಕ ಹೇಳದೇ ಇರೋದು ಉತ್ತಮ. ಇಲ್ಲಾಂದರೆ ತಪ್ಪು ಗ್ರಹಿಕೆ ಆಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಗೆಳೆಯರ ರಹಸ್ಯದ ವಿಚಾರವನ್ನು ನಿಮ್ಮ ಹೆತ್ತವರ ಜೊತೆ ಹಂಚಿಕೊಳ್ಳೋದು ಅಷ್ಟು ಸರಿಯಲ್ಲ. ಇದು ಗೆಳೆಯನಿಗೆ ಮಾಡೋ ನಂಬಿಕೆ ದ್ರೋಹ. ಹಾಗಾಗಿ ವೈಯಕ್ತಿಕ ವಿಚಾರ ಅಂತ ಬಂದಾಗ ಸುಮ್ಮನಿರೋದು ಒಳ್ಳೆಯದು. ಹಣಕಾಸಿನ ಸ್ಥಿತಿಗತಿಯ ಬಗ್ಗೆ ವಿವರವಾಗಿ ಹೆತ್ತವರ ಮುಂದೆ ಹೇಳತೊಡಗಿದಾಗ ನಿಮ್ಮ ಬಗ್ಗೆ ಹೆಚ್ಚು ಚಿಂತೆ ಮಾಡಲು ಶುರು ಮಾಡ್ತಾರೆ. ನಿಮ್ಮ ಜೀವನದ ಬಗ್ಗೆ ನಿಮಗಿಂತ ಹೆಚ್ಚು ಚಿಂತೆ ಮಾಡ್ತಾ ಹೋಗ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಕೆಲಸಗಳಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾನೆ. ಹಾಗಂತ ಎಲ್ಲವುಗಳನ್ನು ಹೆತ್ತವರ ಮುಂದೆ ಹೇಳ್ಕೋಬಾರ್ದು. ಹೇಳಿದ್ದೇ ಆದರೆ ಅವರುಗಳು ಆ ಸಮಯಕ್ಕೆ ನಿಮಗೆ ಬೆಂಬಲ ನೀಡಿದರೂ ನಿಮ್ಮ ಬಗ್ಗೆ ಅವರ ಮನಸ್ಸಲ್ಲಿ ಚಿಂತೆ ಕಾಡಲು ಪ್ರಾರಂಭ ಆಗುತ್ತೆ. ನಿಮ್ಮ ಹೆತ್ತವರ ಮುಂದೆ ನಿಮ್ಮನ್ನು ನಿಮ್ಮ ಸಕ್ಸಸ್ ಗೆಳೆಯನ ಜೊತೆ ಹೋಲಿಕೆ ಮಾಡ್ಕೋಬೇಡಿ. ಇದು ನಿಮ್ಮ ಹೆತ್ತವರಿಗೆ ನೋವು ಕೊಡುತ್ತೆ. ತಾವು ಬೆಳೆಸಿದ ರೀತಿ, ವಿದ್ಯಾಭ್ಯಾಸ ಕೊಡಿಸಿದ ಪರಿ ಎಲ್ಲವುಗಳನ್ನು ಯೋಚಿಸೋ ಥರ ಮಾಡುತ್ತೆ. ಹಾಗೆ ಅವರಲ್ಲಿ ತಪ್ಪಿತಸ್ಥ ಭಾವನೆ ಮೂಡಿಸುತ್ತೆ. ಹೆತ್ತವರ ಜೀವನಕ್ಕೆ ನೀವೇ ಬಲವಾಗಿರುವಾಗ ನಿಮ್ಮ ಭಯಗಳು ಅವರಿಗೆ ಮತ್ತಷ್ಟು ಆತಂಕ ತರಲೂಬಹುದು. ಹಾಗೆ ಬದುಕಿನ ಬಗ್ಗೆ ಹೆದರಿಕೆ ಉಂಟಾಗಲೂಬಹುದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ವಿಡಿಯೋದಿಂದ ಹೊಸದೊಂದು ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ.